ಕ್ವಿಕ್ 25ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಬರೀ ಕ್ಷಣದ 25 ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ಕೊಂಡ್ಬರೋಣ. ಸಂಸತ್ತಿನ ಉಭಯ ಸದನಗಳಲ್ಲಿ ಇವತ್ತು ಕೂಡ ಲೋಕಸಭೆ ಭದ್ರತಾ ವಿಚಾರ ಪ್ರತಿಧ್ವನಿಸಿದ್ದು, ಅಮಾನತು ಆದೇಶದ ಪರ್ವ ಇಂದು ಕೂಡ ಮುಂದುವರೆದಿದೆ. ಇಂದು ಮತ್ತೆ ಲೋಕಸಭಾ ಕಲಾಪದಲ್ಲಿ ಗದ್ದಲ ಎಬ್ಬಿಸಿದಂತ ಕಾರಣ 41 ಸಂಸದರನ್ನ ಅಮಾನತು ಮಾಡಲಾಗಿದೆ. ಈ ಮೂಲಕ ಲೋಕಸಭೆಯಲ್ಲಿ 95 ಮತ್ತು 46 ರಾಜ್ಯಸಭೆಯಲ್ಲಿ ಒಟ್ಟು 141 ಸಂಸದರನ್ನ ಅಮಾನತು ಮಾಡಲಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟೊಂದು ಸಂಸದರು ಅಮಾನತುಗೊಂಡಿದ್ದಾರೆ. ಲೋಕಸಭೆಯಿಂದ ಸಂಸದರನ್ನ ಅಮಾನತು ಮಾಡಿದ್ದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಕಾಂಗ್ರೆಸ್ ನೇತೃತ್ವದಲ್ಲಿ ಸಂಸತ್ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಸ್ಪೀಕರ್ ನಡೆಯನ್ನ ಖಂಡಿಸಿದರು. ಸಂಸತ್ ಆವರಣದಲ್ಲಿರುವಂತಹ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದರು. ಇದಕ್ಕೂ ಮುನ್ನ ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಜಗದೀಪ್ ಧನ್ಕರ್ ಅವರ ಮಿಮಿಕ್ರಿ ಮಾಡಿ ಅಪಮಾನಿಸಿರುವಂತಹ ಘಟನೆ ಕೂಡ ನಡೆಯಿತು. ಕಲಾಪ ಮುಂದೂಡಿದ ವೇಳೆ ಸಂಸತ್ತಿನ ಆವರಣದಲ್ಲಿ ಕುಳಿತಿದ್ದಾಗ ಸಂಸದ ಕಲ್ಯಾಣ್ ಬ್ಯಾನರ್ಜಿ ರಾಜ್ಯಸಭಾ ಸಭಾಪತಿ ಜಗದೀಪ್ ಅವರ ಮಾತನಾಡುವಂತಹ ಬಗ್ಗೆ ಮಿಮಿಕ್ರಿ ಮಾಡಿ ಲೇವಡಿ ಮಾಡಿದ್ರು. ಈ ವೇಳೆ ರಾಹುಲ್ ಗಾಂಧಿ ಕೂಡ ಅಲ್ಲಿ ಹಾಜರಿದ್ರು. ಲೋಕಸಭೆ ಭದ್ರತಾ ಲೋಪ ಪ್ರಕರಣವನ್ನ ವಿಪಕ್ಷಗಳು ಬೆಂಬಲಿಸ್ತಾ ಇವೆ ಅಂತ ಪ್ರಧಾನಿ ಮೋದಿ ಗಂಭೀರ ಆರೋಪ ಮಾಡಿದ್ದಾರೆ. ಬಿಜೆಪಿ ಸಂಸದೀಯ ಮಂಡಳಿ ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ವಿಪಕ್ಷಗಳ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಸಂಸತ್ತಿನಲ್ಲಿ ವಿಪಕ್ಷಗಳು ನಡೆದುಕೊಳ್ತಿರುವಂತಹ ರೀತಿಯನ್ನ ಪ್ರಧಾನಿ ಮೋದಿ ಆಕ್ಷೇಪಿಸಿದ್ದಾರೆ ಅಂತ ಹೇಳಲಾಗಿದೆ. ಲೋಕಸಭೆಯ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹರನ್ನ ಇದುವರೆಗೆ ತನಿಖೆಗೆ ಒಳಪಡಿಸಿಲ್ಲ ಅಂತ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಯಾರು ಪ್ರಶ್ನೆ ಮಾಡ್ತಾರೋ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ, ಸಂಸತ್ತಿಗೆ ಬೆಲೆ ಇಲ್ಲ ಅನ್ನುವಂತಾಗಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಮೈಸೂರು ಜಿಲ್ಲೆಯಲ್ಲಿ ಯಾವುದೇ ಕೊರೋನಾ ಪ್ರಕರಣ ಪತ್ತೆಯಾಗಿಲ್ಲ ಅಂತ ಟಿವಿ9ಗೆ ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಪಿಸಿ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸದ್ಯ ಕೋವಿಡ್ ಟೆಸ್ಟ್ ಇನ್ನೂ ಆರಂಭ ಮಾಡಿಲ್ಲ, ಅದರ ಅವಶ್ಯಕತೆ ಸದ್ಯಕ್ಕೆ ಮೈಸೂರಿನಲ್ಲಿ ಕಾಣ್ತಾ ಇಲ್ಲ. ಕೇರಳದ ಆರೋಗ್ಯ ಅಧಿಕಾರಿಗಳ ಜೊತೆ ಕೂಡ ಮಾತನಾಡಿದ್ದೇವೆ ಅಂತ ಹೇಳಿದರು. ಪ್ರತಿನಿತ್ಯ ಕೇರಳದಿಂದ ಜನರು ಆಗಮಿಸುತ್ತಾರೆ, ಅವರ ಮೇಲೆ ನಿಗಾ ಇಡಲಾಗಿದೆ. ಗಡಿ ಭಾಗದಲ್ಲಿ ಮನೆ ಮನೆಗೆ ತೆರಳಿ ತಪಾಸಣೆ ಮಾಡ್ತಿದ್ದೇವೆ. ಜ್ವರ, ನೆಗಡಿ, ಕೆಮ್ಮು ಇರುವಂತಹ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಜನರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಡಿಎಚ್ಒ ಡಾಕ್ಟರ್ ಪಿಸಿ ಕುಮಾರಸ್ವಾಮಿ. ಕೊರೋನಾ ಬಗ್ಗೆ ಆತಂಕ ಸ್ಥಿತಿ ಇನ್ನೂ ಬಂದಿಲ್ಲ, ಸರ್ಕಾರ ಎಲ್ಲಾ ರೀತಿಯ ಕ್ರಮ ಕೈಗೊಳ್ತಾ ಇದೆ ಅಂತ ಚಿಕ್ಕಮಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಏನು ತೀರ್ಮಾನ ಮಾಡಿಲ್ಲ, ಅಧಿಕಾರಿಗಳ ಸಭೆಯನ್ನು ಕರೆದಿದ್ದೇನೆ, ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅಂತ ಗೃಹ ಸಚಿವರು ಹೇಳಿದರು. ಕೇರಳದಲ್ಲಿ ಕೋವಿಡ್ ಹೆಚ್ಚಳವಾಗ್ತಿರುವಂತಹ ಕಾರಣ ಇಂದಿನಿಂದ ಮೈಸೂರು ಜಿಲ್ಲೆ ಹೆಚ್ಡಿಕೋಟೆ ತಾಲೂಕಿನ ಬಾವಲಿ ಚೆಕ್ಪೋಸ್ಟ್ನಲ್ಲಿ ತಪಾಸಣೆಗೆ ತೀರ್ಮಾನಿಸಲಾಗಿದೆ. ರಾಜ್ಯ ಸರ್ಕಾರದ ಸೂಚನೆಗೂ ಮುನ್ನವೇ ಮುಂಜಾಗ್ರತಾ ವಹಿಸಲು ಅಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಈ ಹಿಂದೆ ತಪಾಸಣೆ ಮಾಡ್ತಿದ್ದ ಮಾದರಿಯಲ್ಲಿ ತಪಾಸಣೆ ನಡೆಸೋದಕ್ಕೆ ಆರೋಗ್ಯ ಇಲಾಖೆ ತೀರ್ಮಾನ ಮಾಡಿದೆ. ಮಂಡ್ಯದ ಮದ್ದೂರು ತಾಲೂಕಿನ ವ್ಯಕ್ತಿಗೆ ಕೋವಿಡ್ ಪಾಸಿಟಿವ್ ಬಂದಿದ್ದು, ರಾಜ್ಯಕ್ಕೂ ಮಹಾಮಾರಿಯ ಉಪತಳಿ ಕಾಲಿಟ್ಟಿದೆಯಾ ಅನ್ನೋ ಅನುಮಾನ ಮೂಡಿದೆ. ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇದ್ರೂ ಕೂಡ ವ್ಯಕ್ತಿಗೆ ಸೋಂಕು ತಗುಲಿದ್ದು, ವ್ಯಕ್ತಿ ಸಂಪರ್ಕದಲ್ಲಿದ್ದ 4ವರಿಗೂ ಕೂಡ RT-PCR ಟೆಸ್ಟ್ ಮಾಡಲಾಗಿದೆ. ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚುತ್ತಿರುವಂತಹ ಹಿನ್ನೆಲೆ ಇಂದು ಆರೋಗ್ಯ ಇಲಾಖೆ ಮಾರ್ಗಸೂಚಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯಿಂದ ಆರೋಗ್ಯ ಇಲಾಖೆಗೆ ಸಲಹೆ ನೀಡಲಾಗಿದೆ. ಜೊತೆಗೆ 2 ಬಾರಿ ವರ್ಚುವಲ್ ಸಭೆ ಕೂಡ ನಡೆಸಲಾಗಿದೆ. ಹೊಸ ವರ್ಷ ಆಚರಣೆಗೆ ಗೈಡ್ಲೈನ್ಸ್ ಬಿಡುಗಡೆ ಮಾಡ್ತೇವೆ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿದ್ದಾರೆ. ಈಗಾಗಲೇ ಹಲವು ಇಲಾಖೆ ಜೊತೆ ಸಭೆ ಮಾಡಿ ಚರ್ಚೆ ಮಾಡಲಾಗಿದೆ. ಈ ಹಿಂದೆ ಯಾವ ರೀತಿ ಇತ್ತು ಅದಕ್ಕೆ ಅನುಗುಣವಾಗಿ ತೀರ್ಮಾನಿಸಿದ್ವಿ. ಯಾರಿಗೂ ಸಮಸ್ಯೆ ಆಗದಂತೆ ಹೊಸ ವರ್ಷ ಆಚರಣೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಗೈಡ್ಲೈನ್ಸ್ ರಿಲೀಸ್ ಮಾಡ್ತೇವೆ ಅಂತ. ಭ್ರೂಣ ಹತ್ಯೆ ಆಗ್ತಾ ಇದೆ, ಎಲ್ಲಾ ಭಾರವನ್ನ ಸಿಐಡಿ ಮೇಲೆ ಹಾಕಿದ್ರೆ ಏನು ಉಪಯೋಗ? ಹೀಗಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಅಲ್ಲದೆ ಕೋಲಾರ ವಸತಿ ಶಾಲೆ ಘಟನೆ ಅತ್ಯಂತ ಅಮಾನವೀಯ, ಇಂಥ ಘಟನೆ ನಡೆಯದಂತೆ ನೋಡ್ಕೊಳ್ಳೋದು ಆಡಳಿತ ದಕ್ಷತೆ ಅಂತ ಕಿಡಿಕಾರಿದ್ರು. ಸೋಮಶೇಖರ್ ಹಾಗೂ ಹೆಬ್ಬಾರ್ ವಿರುದ್ಧ ಈಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದು, ಬಿಜೆಪಿಯಲ್ಲಿ ಇರೋದಾದ್ರೆ ಇರಿ, ಇಲ್ಲಾದ್ರೆ ಹೋಗ್ತಾ ಇರಿ ಅಂತ ಕೆಂಡಕಾರಿದ್ದಾರೆ. ತಾಳಿ ಒಂದ್ ಕಡೆ ಕಟ್ಟಿಸ್ಕೊಂಡು ಮತ್ತೊಂದ್ ಕಡೆ ಸಂಸಾರ ಮಾಡಬಾರದು ಅಂತ ಈಶ್ವರಪ್ಪ ಮಾರ್ಮಿಕವಾಗಿ ಕುಟುಕಿದ್ದಾರೆ. ಮಚ್ಚಿನಿಂದ ಹೊಡೆದು 60 ಲಕ್ಷ ದೋಚಿದ ಐವರನ್ನ ಅರೆಸ್ಟ್ ಮಾಡಲಾಗಿದೆ. ಬಸವೇಶ್ವರ ನಗರದ ಆದರ್ಶ್ ಲೇಔಟ್ನಲ್ಲಿ ಡಿಸೆಂಬರ್ 11ರಂದು ನಡೆದಿದ್ದ ದರೋಡೆ ಕೇಸ್ನಲ್ಲಿ ಸೈಯದ್ ಇರ್ಫಾನ್, ರಿಜ್ವಾನ್, ದಿವಾಕರ, ಸತೀಶ್, ಅಶ್ರಫ್ನನ್ನ ಬಂಧಿಸಲಾಗಿದೆ. 60 ಲಕ್ಷ ದೋಚಿದ್ದ ದರೋಡೆಕೋರರಿಂದ 53 ಲಕ್ಷ ರೂಪಾಯಿ ನಗದನ್ನ ವಶಕ್ಕೆ ಪಡೆಯಲಾಗಿದೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಕರೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ದುಸ್ಥಿತಿ ಅನಾವರಣವಾಗಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಗೋದಾಮಿನಲ್ಲಿ ಮಕ್ಕಳ ವಸತಿ ಶಾಲೆ ನಡೆಸಲಾಗ್ತಾ ಇದ್ದು, ಗೋದಾಮುಗಳಲ್ಲಿ ಆಟ ಪಾಠ ವಸತಿ ನಡೆಸಲಾಗ್ತಾ ಇದೆ. ಅದರಲ್ಲೂ ಕುರಿ ದೊಡ್ಡಿ ಹಾಗೆ ಮಕ್ಕಳನ್ನ ಕೂರಿಸಿ ಪಾಠ ಮಾಡ್ತಿರೋದು ಬಹಿರಂಗವಾಗಿದೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ನ ಪ್ರಸಿದ್ಧ ವಿಜಯ ಮಹಾಂತ ಶ್ರೀಮಠದಲ್ಲಿ ಮಹಿಳೆಯರಿಂದ ಲಘು ರಥೋತ್ಸವ ನಡೆಸಲಾಯಿತು. ಕಾರ್ತಿಕೋತ್ಸವ ದೀಪೋತ್ಸವದ ಅಂಗವಾಗಿ ಅಕ್ಕನ ಬಳಗದ ಸದಸ್ಯರು ಹಾಗೂ ಶ್ರೀಮಠದ ಮಹಿಳಾ ಭಕ್ತಿಯರು ಸೇರಿ ತೇರು ಎಳೆದರು. ಕಾರ್ತಿಕೋತ್ಸವದಲ್ಲಿ ಮಹಿಳೆಯರು ಸೇರಿ ರಥ ಎಳೆಯುವುದು ಇಲ್ಲಿನ ವಿಶೇಷ. ಗದ್ದುಗೆಯಲ್ಲಿ 5 ಸುತ್ತು ರಥ ಎಳೆದು ಮಹಿಳೆಯರು ಸಂಭ್ರಮಿಸಿದರು.
ಸಂಸದ ಪ್ರಜ್ವಲ್ ಹಾಗೂ ಭವಾನಿ ರೇವಣ್ಣ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಬಲವಂತವಾಗಿ ಕರೆದೊಯ್ದು ನನ್ನ 13 ಎಕರೆ ಭೂಮಿ ಬೇರೆಯವರ ಹೆಸರಿಗೆ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ ಅಂತ ಅವರ ಕಾರು ಚಾಲಕ ಆರೋಪಿಸಿದ್ದಾರೆ. ನ್ಯಾಯಕ್ಕಾಗಿ ಮೊರೆ ಇಟ್ಟು ದಕ್ಷಿಣ ವಲಯ ಐಜಿಪಿಗೆ ಕಾರು ಚಾಲಕ ಕಾರ್ತಿಕ್ ದೂರು ನೀಡಿದ್ದಾರೆ. 2023 ಮಾರ್ಚ್ 12ರಂದು ಕಿಡ್ನಾಪ್ ಮಾಡಿದ್ದಾರೆ ಅಂತ ದಾಖಲೆಗಳ ಸಮೇತ ದೂರು ನೀಡಿದ್ದಾರೆ. 12 ಬೈಕ್ ಕಳವು ಮಾಡಿದಂತ ಕದೀಮನನ್ನ ತುಮಕೂರು ಹೆಬ್ಬೂರು ಪೊಲೀಸರು ಬಂಧಿಸಿದ್ದಾರೆ. ಇರ್ಫಾನ್ ಅಲಿಯಾಸ್ ಫಾಕ್ಸ್ ಬಂಧಿತ ಕದೀಮನಾಗಿದ್ದಾನೆ. ಜಯನಗರ, ತಿಲಕ್ ಪಾರ್ಕ್, ಹೆಬ್ಬೂರು, ಕ್ಯಾತ್ಸಂದ್ರ, ತುಮಕೂರು ನಗರ ಹೀಗೆ ಒಟ್ಟು 5 ಠಾಣಾ ಪೊಲೀಸರಿಗೆ ಬೇಕಿದ್ದ ಈ ಖದೀಮ ಕೊನೆಗೂ ಸಿಕ್ಕಿಬಿದ್ದಿದ್ದಾನೆ. ಸರಣಿ ಬೈಕ್ ಕಳ್ಳತನ ಮಾಡುತ್ತಿದ್ದ ಈತ ಕದ್ದ ಬೈಕ್ಗಳನ್ನು 5-6 ಸಾವಿರಕ್ಕೆ ಮಾರಾಟ ಮಾಡ್ತಿದ್ದ. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ದೆಹಲಿ ಅವರ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ತ್ವರದ ಬಳಿಕ ಅಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ರಾಜಕೀಯ ಭವಿಷ್ಯ ಏನು ಅನ್ನೋ ಕುರಿತು ಇಂದು ಸಭೆಯಲ್ಲಿ ಚರ್ಚಿಸಲಾಗಿದೆ. ಮೈಸೂರಿನ ರಾಮಕೃಷ್ಣ ಆಶ್ರಮದ ಬಳಿ ಆತಂಕ ಸೃಷ್ಟಿ ಮಾಡಿದಂಥ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ. ಸುಮಾರು 4 ವರ್ಷದ ಗಂಡು ಚಿರತೆ ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಬಿದ್ದಿದೆ. ಕಳೆದ 4 ದಿನಗಳ ಹಿಂದೆ ಅಷ್ಟೇ ಅರಣ್ಯ ಇಲಾಖೆಯವರು ಸಿಬ್ಬಂದಿ ಅಲ್ಲಿ ಬೋನ್ ಇರಿಸಿದ್ರು. ಇನ್ನು ಸ್ಥಳಕ್ಕೆ ಆರ್ಎಫ್ಒ ಸುರೇಂದ್ರ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಸುರಕ್ಷಿತ ಸ್ಥಳಕ್ಕೆ ಚಿರತೆಯನ್ನು ರವಾನಿಸಿದ್ದಾರೆ. ಪಿಜಿಗಳನ್ನೇ ಟಾರ್ಗೆಟ್ ಮಾಡಿ ಲ್ಯಾಪ್ಟಾಪ್ ಕದಿಯುತ್ತಿದ್ದ ಆರೋಪಿಗಳನ್ನ ಯಶವಂತಪುರ ಪೊಲೀಸರು ಬಂಧಿಸಿದ್ದಾರೆ. ಯುವರಾಜ್, ಪ್ರಭು, ಸೆಲ್ವರಾಜು ಬಂಧಿತ ಆರೋಪಿಗಳು. 50 ಲ್ಯಾಪ್ಟಾಪ್ಗಳು, 7 ಮೊಬೈಲ್ಗಳನ್ನ ಜಪ್ತಿ ಮಾಡಲಾಗಿದೆ. ಕೆಆರ್ಪುರಂನಲ್ಲಿ ರೂಮ್ ಮಾಡ್ಕೊಂಡಿದ್ದಂಥ ಪ್ರಭು ಮತ್ತು ಯುವರಾಜ್ ಸ್ಟೂಡೆಂಟ್ಸ್ ರೀತಿ ಡ್ರೆಸ್ ಮಾಡಿಕೊಂಡು ಪಿಜಿಗಳ ಬಳಿ ಹೋಗಿ ಸಂಚು ರೂಪಿಸಿ ಕಳ್ಳತನ ಮಾಡ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ನಡೆಯಲಿರುವ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಎಲ್ ಕೆ ಅಡ್ವಾಣಿ ಹಾಗೂ ಮುರಳಿ ಮನೋಹರ್ ಜೋಶಿ ಪಾಲ್ಗೊಳ್ಳುವ ಸಾಧ್ಯತೆ ಇಲ್ಲ. ಈ ಬಗ್ಗೆ ಮಾಹಿತಿ ನೀಡಿರುವಂತಹ ರಾಮಮಂದಿರ ಟ್ರಸ್ಟ್ ವಯಸ್ಸು ಮತ್ತು ಆರೋಗ್ಯದ ಕಾರಣಗಳಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದಂತೆ ನಾವು ಕೋರಿದ್ದು ಅದಕ್ಕೆ ಸಮ್ಮತಿಸಿದ್ದಾರೆ ಎಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಹೇಳಿದ್ದಾರೆ. ರಾಮ ಮಂದಿರಕ್ಕಾಗಿ ಅವಿರತ ಹೋರಾಟ ಮಾಡಿದ ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಕಡೆಗಣನೆ ಸಲ್ಲದು. ಆರೋಗ್ಯ ಸರಿಯಿಲ್ಲ ಅಂತ ಅವರು ಹೇಳಬೇಕು, ಅವರಿಗೆ ವಯಸ್ಸಾಗಿದೆ ಅಂತ ಹೇಳೋದು ಸರಿಯಲ್ಲ ಅಂತ ಕಾಂಗ್ರೆಸ್ನ ಎಂಎಲ್ಸಿ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಅಡ್ವಾಣಿ ಅವರು ಜೀವನ ಪರ್ಯಂತ ರಾಮ ಮಂದಿರ ನಿರ್ಮಾಣಕ್ಕೆ ಹೋರಾಡಿದ್ರು. ಮೂರ್ತಿ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಅವರನ್ನು ನಿರ್ಲಕ್ಷಿಸೋದು ಸರಿಯಲ್ಲ ಎಂದಿದ್ದಾರೆ.